ಬೆಂಗಳೂರು 250 ಕೋಟಿ ಬಿಬಿಎಂಪಿ ಸ್ಕ್ಯಾಮ್. ಲೋಕಾಯುಕ್ತ ರೈಡ್ ಸತ್ಯ. ನಿಮ್ಮ ಟ್ಯಾಕ್ಸ್ ಮನಿ ಎಲ್ಲಿಗೋಯ್ತು? ಕಂಪ್ಲೀಟ್ ಫ್ಯಾಕ್ಟ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಆರ್ ನಗರದ ಪ್ರದೇಶದಲ್ಲಿ ರಸ್ತೆ ಮತ್ತು ಡ್ರೈನೇಜ್ ಕೆಲಸಕ್ಕೆ ಖರ್ಚು ಮಾಡಿದ 250 ಕೋಟಿ ರೂಪಾಯಿಗಳಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ನವೆಂಬರ್ 2025ರಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು 13 ಸ್ಥಳಗಳಲ್ಲಿ ರೈಡ್ ಮಾಡಿ ದಾಖಲೆಗಳನ್ನು ವಶ ಪಡೆದಿದ್ದಾರೆ. ಇದು ನಿಮ್ಮ ಮತ್ತು ನನ್ನ ಟ್ಯಾಕ್ಸ್ ಮನಿ ಅಲ್ಲವೇ? ಈ ಕೇಸ್ ನಲ್ಲಿ ನಿಜವಾಗ್ಲೂ ಏನಾಯ್ತು? ಯಾರು ಈ ಅಕ್ಯೂಸ್ಡ್ ಅಫಿಷಿಯಲ್ಸ್? ಮತ್ತೆ ನಾವು ಸಿಟಿಸನ್ಸ್ ಆಗಿ ಏನೇನ್ ಮಾಡಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಫ್ಯಾಕ್ಚುಯಲ್ ಆನ್ಸರ್ಸ್ ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ನಿಮ್ಮ ಪ್ರೀತಿಯ ಗೌತಮ್. ಮೌನ ತನಿಖೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ದ ಕೇಸ್ ಬ್ಯಾಕ್ ಗ್ರೌಂಡ್. 2019ರಿಂದ 2020ರ ನಡುವೆ ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ರಸ್ತೆಗಳು ಮತ್ತು ಡ್ರೈನೇಜ್ ಸಿಸ್ಟಮ್ಗೆ ಇಂಪ್ರೂವ್ಮೆಂಟ್ ಮಾಡೋ ಪ್ರಾಜೆಕ್ಟ್ ನಡೀತಿತ್ತು. ಈ ಪ್ರಾಜೆಕ್ಟ್ಗೆ ಅಪ್ರಾಕ್ಸಿಮೇಟ್ಲಿ 250 ಕೋಟಿ ರೂಪಾಯಿ ಬಜೆಟ್ ಇತ್ತು. ಆದ್ರೆ ಈ ಹಣದ ಬಳಕೆಯಲ್ಲಿ ದೊಡ್ಡ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಅಲಿಗೇಷನ್ ಬಂದಿತ್ತು. ಫಾರ್ಮರ್ ಎಂಪಿ DK ಸುರೇಶ್ ಅವರು ಈ ವಿಷಯನ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ವಾಟ್ ಡಿಡ್ ಲೋಕಾಯುಕ್ತ ಡೂ? ನವೆಂಬರ್ 12, 2025ರಂದು ಕರ್ನಾಟಕ ಲೋಕಾಯುಕ್ತ ಅಫಿಷಿಯಲ್ಸ್ ಅವರು 13 ಡಿಫರೆಂಟ್ ಲೊಕೇಶನ್ ನಲ್ಲಿ ಸೈಮಲ್ಟೇನಿಯಸ್ ರೈಡ್ಸ್ ಮಾಡಿದ್ರು. ಈ ರೈಡ್ಸ್ ಕೋರ್ಟ್ ಇಶ್ಯೂಡ್ ವಾರೆಂಟ್ಸ್ ಮೂಲಕ ಲೀಗಲ್ ಆಗಿ ನಡೀತು. ಲೋಕಾಯುಕ್ತ ಸಿಟಿ ವಿಂಗ್ ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಪ್ರಕಾಶ್ ದೇವರಾಜ್ ಅವರು ಮೀಡಿಯಾಗೆ ಹೇಳಿದ ಪ್ರಕಾರ, we have seized several documents related to these civil works. They will be examined carefully before the next course of action. ಹಾಗಾದ್ರೆ ಅಕ್ಯೂಸ್ಡ್ ಯಾರು? FIR ನಲ್ಲಿ ಟೋಟಲ್ 9 ಅಫಿಷಿಯಲ್ಸ್ ನ ಹೆಸರಿದೆ. ಇವರೆಲ್ಲರೂ ಆಗಿನ BBMP. ಆದ್ರೆ ಈಗ ಅದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, GBA. ಇವರೆಲ್ಲ ಅವಾಗಿನ ಇಂಜಿನಿಯರ್ಸ್ ಆಗಿದ್ರು. ದೊಡ್ಡಯ್ಯ ಚೀಫ್ ಇಂಜಿನಿಯರ್, ಸತೀಶ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ವಿಜಯ್ ಕುಮಾರ್ ಚೀಫ್ ಇಂಜಿನಿಯರ್, ಶಿಲ್ಪಾ ಅಸಿಸ್ಟೆಂಟ್ ಇಂಜಿನಿಯರ್, ಮೋಹನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಭಾರತಿ ಅಡಿಷನಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಬಸವರಾಜ್ ಎಕ್ಸಿಕ್ಯೂಟಿವ್ ಅಂಡ್ ಅಡಿಷನಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸಿದ್ದರಾಮಯ್ಯ ಅಸಿಸ್ಟೆಂಟ್ ಇಂಜಿನಿಯರ್ RR ನಗರ್ ಝೋನ್, ಉಮೇಶ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಈ ಎಲ್ಲಾ ಅಫಿಷಿಯಲ್ಸ್ ಕೆಲವರು ಈಗ ರಿಟೈರ್ಡ್ ಆಗಿದ್ದಾರೆ. ಒಂದು ಇಂಪಾರ್ಟೆಂಟ್ ನೋಟ್, ಈ ಹಂತದಲ್ಲಿ ಇವರು ಅಕ್ಯೂಸ್ಡ್ ಮಾತ್ರ. ಇನ್ವೆಸ್ಟಿಗೇಷನ್ ಇನ್ನ ನಡೀತಿದೆ ಮತ್ತು ಕೋರ್ಟ್ ನಿರ್ಧಾರ ಬರುವವರೆಗೂ ಇವರನ್ನು ಗಿಲ್ಟಿ ಅಂತ ಹೇಳಲು ಸಾಧ್ಯ ಇಲ್ಲ. ಅಲಿಗೇಷನ್ಸ್ ಅಂಡ್ ಪ್ಯಾಟರ್ನ್. ಹಾಗಾದ್ರೆ ಸ್ಪೆಸಿಫಿಕ್ ಅಲಿಗೇಷನ್ ಅಂದ್ರೆ ಯಾವ್ದ್ಯಾವ್ದು? ಇನ್ವೆಸ್ಟಿಗೇಷನ್ ಪ್ರಕಾರ ಅಕ್ಯೂಸ್ಡ್ ಅಫಿಷಿಯಲ್ಸ್ ಈ ರೀತಿ ಅಕ್ರಮ ಮಾಡಿರಬಹುದು. ಇನ್ಫ್ಲೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಅಂದ್ರೆ ರಿಯಲ್ ಕಾಸ್ಟ್ ಗಿಂತ ಹೆಚ್ಚು ಅಮೌಂಟ್ ನ ಬಿಲ್ ನಲ್ಲಿ ತೋರಿಸೋದು. ಫೋರ್ಜ್ ರೆಕಾರ್ಡ್ಸ್, ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡೋದು. ಫಂಡ್ ಡೈವರ್ಷನ್ ಅಂದ್ರೆ ರೋಡ್ಸ್ ಮತ್ತು ಡ್ರೈನ್ಸ್ ಗೆ ಬೇಕಾದ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡುವುದು. ಸೀಸ್ಡ್ ಡಾಕ್ಯುಮೆಂಟ್ಸ್ ನಲ್ಲಿ ಫಿನಾನ್ಷಿಯಲ್ ರೆಕಾರ್ಡ್ಸ್, ವರ್ಕ್ ಫೈಲ್ಸ್ ಮತ್ತೆ ಟೆಂಡರ್ ಪೇಪರ್ ಸೇರಿದೆ. ಹಾಗಾದ್ರೆ ಇಸ್ ದಿಸ್ ಆನ್ ಐಸೋಲೇಟೆಡ್ ಕೇಸ್? ಅನ್ಫಾರ್ಚುನೇಟ್ಲಿ ಇದು ಒಂದೇ ಕೇಸ್ ಅಲ್ಲ. ಕರ್ನಾಟಕ ಲೋಕಾಯುಕ್ತ ಈ ವರ್ಷ ಹಲವಾರು ರೈಡ್ಸ್ ನ ಕಂಡಕ್ಟ್ ಮಾಡಿದೆ. ಜನವರಿ 2025ರಲ್ಲಿ ಲೋಕಾಯುಕ್ತ ಅವರು 54 BBMP ಆಫೀಸ್ ನಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದ್ರು. ಅನೇಕ ಅಫಿಷಿಯಲ್ಸ್ ಆಫೀಸ್ಗೆ ಬರ್ದೇ ಇದ್ದಿದ್ದು ಡಿಟೆಕ್ಟ್ ಆಯ್ತು. ಫೆಬ್ರವರಿ 2025 7 ಗವರ್ಮೆಂಟ್ ಅಫಿಷಿಯಲ್ಸ್ ವಿರುದ್ಧ ರೈಡ್ಸ್ ನಡೀತು. ಟೋಟಲ್ 18 ಕೋಟಿ ವರ್ತ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಡಿಸ್ಕವರ್ ಆಯ್ತು. ಇದರಲ್ಲಿ ಒಬ್ಬ BBMP ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಧವ್ ರಾವ್ ಅವರು 8.57 ಕೋಟಿ ಅಸೆಟ್ಸ್ ಅಕ್ಯುಮುಲೇಟ್ ಮಾಡಿದ್ರು. 7 ಸೈಟ್ಸ್, 2 ಮನೆ ಮತ್ತು 48 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್. ಮಾರ್ಚ್ 2025 8 ಲೊಕೇಶನ್ಸ್ ಅಲ್ಲಿ ರೈಡ್. ಇದರಲ್ಲಿ BBMP ಚೀಫ್ ಇಂಜಿನಿಯರ್ಸ್ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದರು. ಜುಲೈ 2025 5 ಗವರ್ಮೆಂಟ್ ಅಫಿಷಿಯಲ್ಸ್ ವಿರುದ್ಧ ರೈಡ್ ನಡೀತು. ಟೋಟಲ್ 24.44 ಕೋಟಿ ಡಿಸ್ಪ್ರಪೋರ್ಷನಲ್ ಅಸೆಟ್ಸ್ ಫೌಂಡ್ಸ್. ಹಾಗಾದ್ರೆ ಇದು ಬ್ಯಾಂಗ್ಳೂರ್ ಸಿಟಿಸನ್ಸ್ ಗೆ ಏನು? ಈ ಪ್ಯಾಟರ್ನ್ ತೋರಿಸೋದೇನಂದ್ರೆ BBMP ಸಿಸ್ಟಮ್ ಅಲ್ಲಿ ಇಶ್ಯೂ ಇದೆ. ಪಬ್ಲಿಕ್ ಮನಿ ಬಳಕೆಯಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಇದೆ. ಓವರ್ ಸೈಟ್ ಮೆಕಾನಿಸಮ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ರಸ್ತೆಗಳು ಪೂರ್ ಕ್ವಾಲಿಟಿ, ಡ್ರೈನೇಜ್ ಸರಿಯಾಗಿಲ್ಲ, ಟ್ಯಾಕ್ಸ್ ಮನಿ ಕೂಡ ವೇಸ್ಟ್ ಆಗ್ತಿದೆ. ಹಾಗಾದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಮತ್ತೆ ಇವಾಗ ಏನಾಗ್ತಿದೆ ಅನ್ನೋದನ್ನ ನೋಡೋಣ. ಗುಡ್ ನ್ಯೂಸ್ ಏನಂದ್ರೆ ಲೋಕಾಯುಕ್ತ ಆಕ್ಟಿವ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಅಕೌಂಟಬಿಲಿಟಿ ಸಿಸ್ಟಮ್ ವರ್ಕ್ ಆಗ್ತಿದೆ. ಗವರ್ಮೆಂಟ್ ರೆಸ್ಪಾನ್ಸ್, ಕರ್ನಾಟಕ ಗವರ್ಮೆಂಟ್ ಈ ವಿಷಯನ ಸೀರಿಯಸ್ ಆಗಿ ತಗೋತಿದೆ. BBMP ಇನ್ನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ GBA ಆಗಿ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಮೋರ್ ಡಿಜಿಟಲ್ ಮಾನಿಟೈಸಿಂಗ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ED ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಜನವರಿ 2025ರಲ್ಲಿ ED ಕೂಡ BBMP ಆಫೀಸ್ ನಲ್ಲಿ ರೈಡ್ಸ್ ಮಾಡಿತ್ತು. ಆದ್ರೆ ಅದು ಬೇರೆ ಕೇಸು. ಬೋರ್ವೆಲ್ ಮತ್ತು RO ಪ್ಲಾಂಟ್ ಸ್ಕ್ಯಾಮ್ 400 ಕೋಟಿ ಅಲಿಗೇಷನ್ಸ್. ಇದ್ರ ಮೇಲೆ ED ರೈಡ್ ಮಾಡಿತ್ತು. ಇದು ಒಂದು ವಿಷಯ ತೋರಿಸುತ್ತೆ, ಅದೇನಂದ್ರೆ ಮಲ್ಟಿಪಲ್ ಏಜೆನ್ಸೀಸ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಡಾಕ್ಯುಮೆಂಟ್ ಅನಾಲಿಸಿಸ್ ಕಂಪ್ಲೀಟ್ ಆಗುತ್ತೆ. ಇಫ್ ಎವಿಡೆನ್ಸ್ ಸ್ಟ್ರಾಂಗ್ ಇದ್ರೆ ಚಾರ್ಜ್ ಶೀಟ್ ಕೂಡ ಫೈಲ್ ಆಗುತ್ತೆ, ಕೋರ್ಟ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಗಿಲ್ಟಿ ಅಫಿಷಿಯಲ್ಸ್ಗೆ ಪನಿಷ್ಮೆಂಟ್ ಆಗುತ್ತೆ. ಹಾಗಾದ್ರೆ ಆಸ್ ಎ ಸಿಟಿಸನ್ಸ್ ನಾವೇನ್ ಮಾಡಬೇಕು? 3 ಇಂಪಾರ್ಟೆಂಟ್ ಆಕ್ಷನ್ ಸ್ಟೆಪ್ಸ್. ಯೂಸ್ RTI, ರೈಟ್ ಟು ಇನ್ಫಾರ್ಮೇಶನ್. ನಿಮ್ಮ ಏರಿಯಾನ ಸಿವಿಕ್ ವರ್ಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳಿ ತಿಳ್ಕೊಳ್ಳಿ. ಬಜೆಟ್ ಅಲೋಕೇಶನ್ ಮತ್ತು ಎಕ್ಸ್ಪೆಂಡಿಚರ್ ರೆಕಾರ್ಡ್ಸ್ ನ ಕೇಳಿ. ಗವರ್ಮೆಂಟ್ ಪೋರ್ಟಲ್ RTI ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಆ ವೆಬ್ಸೈಟ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್, ರಿಪೋರ್ಟ್ ಕರಪ್ಷನ್. ಕರ್ನಾಟಕ ಲೋಕಾಯುಕ್ತ ಹೆಲ್ಪ್ ಲೈನ್ ಗೆ ರಿಪೋರ್ಟ್ ಮಾಡಿ. ಆ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ. ಆನ್ಲೈನ್ ಕಂಪ್ಲೇಂಟ್ಸ್ ಮಾಡಿ. ಯಾವ ಪೋರ್ಟಲ್ ಅಂತ ಆ ಪೋರ್ಟಲ್ ಇಲ್ಲಿ ಹಾಕಿದ್ದೀನಿ. ಸ್ಟೇ ಇನ್ಫಾರ್ಮ್ ಅಂಡ್ ವೋಟ್ ವೈಸ್ಲಿ. ಲೋಕಲ್ ಸಿವಿಕ್ ಇಶ್ಯೂಸ್ ನ ಫಾಲೋ ಮಾಡಿ. ವಾರ್ಡ್ ಕಮಿಟಿ ಮೀಟಿಂಗ್ಸ್ ನ ಅಟೆಂಡ್ ಮಾಡಿ. ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇದು ನಿಮ್ಮ ಅತ್ಯಂತ ಶಕ್ತಿಶಾಲಿ ಟೂಲ್. ಅಡಿಷನಲ್ ರಿಸೋರ್ಸಸ್ ಯಾವ್ದಿದೆ ಅಂದ್ರೆ BBMP ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಪ್ರಾಜೆಕ್ಟ್ ಸ್ಟೇಟಸ್ ನ ಚೆಕ್ ಮಾಡಬಹುದು. ಸಿಟಿಸನ್ಸ್ ಗ್ರೂಪ್ ಲೈಕ್ ನಮ್ಮ ಬ್ಯಾಂಗ್ಳೂರ್ ಫೌಂಡೇಶನ್ ನ ಜಾಯ್ನ್ ಆಗಿ. ಸ್ನೇಹಿತರೆ, ಈ 250 ಕೋಟಿ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ನೀವು ಫೈನಲ್ ಕೋರ್ಟ್ ಡಿಸಿಷನ್ ವರೆಗೂ ವೆಯ್ಟ್ ಮಾಡಿ. ಆದ್ರೆ ಈ ಕೇಸ್ ನಮ್ಗೆ ಕಲ್ಸೋದೇನಂದ್ರೆ ಆಕ್ಟಿವ್ ಸಿಟಿಸನ್ಶಿಪ್ ಇಂಪಾರ್ಟೆಂಟ್ ಆಗಿದೆ. ನೀವು ಕ್ವಶನ್ಸ್ ಮಾಡಬೇಕು, ಅಕೌಂಟೆಬಿಲಿಟಿನ ಡಿಮ್ಯಾಂಡ್ ಮಾಡಬೇಕು, ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಮಾಹಿತಿ ತಿಳಿಸ್ಕೊಟ್ಟಿದೆ ಅಂತ ತಿಳಿದಿದ್ದೀನಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಏರಿಯಾ ಸಿವಿಕ್ ವರ್ಕ್ಸ್ ಬಗ್ಗೆ ಬರೀರಿ. ಇನ್ನು ಹೆಚ್ಚು ಸಿಟಿಸನ್ಸ್ಗೆ ಅವೇರ್ನೆಸ್ ಬರಲಿ ಅಂತ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ತುಂಬಾ ವಿಷಯನ ತನಿಖೆ ಮಾಡ್ಕೊಂಡು ನಿಮ್ ಮುಂದೆ ಬರ್ತೀನಿ. ಹಾಗಾಗಿ ಮೌನ ತನಿಖಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.